ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಚೈತ್ರ ಮಾಸ, ಶುಕ್ಲ ಪಕ್ಷ, ಅಷ್ಟಮಿ ತಿಥಿ, ಆರಿದ್ರಾ ನಕ್ಷತ್ರ, ಬುಧವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಸಹಕಾರ ಬ್ಯಾಂಕ್ ವಿರುದ್ಧ ಧರ್ಮಾಪುರ ರೈತರ ಪ್ರತಿಭಟನೆ. ಹಳೆ ಸಾಲ ಕಟ್ಟಿದ್ರೂ ಹೊಸ ಸಾಲ ಕೊಡ್ತಾ ಇಲ್ಲ ಎಂದು ಬ್ಯಾಂಕ್ ವಿರುದ್ಧ ರೈತರ ಕಿಡಿ. ಪರೀಕ್ಷೆ ಬಳಿಕ ಪರೀಕ್ಷೆ ಕೇಂದ್ರದ ಮುಂದೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಮಾರಾಮಾರಿ. ವಿದ್ಯಾರ್ಥಿಗಳ ನಡವಳಿಕೆ ಜನರಲ್ಲಿ ಆತಂಕ ಮೂಡಿಸಿದೆ. ಲವ್ ಜಿಹಾದ್ ಆರೋಪ ಪ್ರಕರಣದಲ್ಲಿ ಸ್ಫೋಟಕ ಬೆಳವಣಿಗೆ. ಮತಾಂತರ ಒತ್ತಾಯ, ಕೊಲೆ ಬೆದರಿಕೆ ಆರೋಪದಡಿ ಅಪ್ರಾಪ್ತ ಬಾಲಕ ಹಾಗೂ ಆತನ ಪೋಷಕರ ವಿರುದ್ಧ ಪೋಕ್ಸೋ ಕೇಸ್. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು, ಚಾಮರಾಜನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಎದುರು ರೈತರು ತೀವ್ರ ಪ್ರತಿಭಟನೆ ನಡೆಸಿದರು. ಹುಣಸೂರು ತಾಲೂಕಿನ ಧರ್ಮಾಪುರ ಸಹಕಾರ ಬ್ಯಾಂಕ್ ವ್ಯಾಪ್ತಿಯ ರೈತರು ಕಳೆದ 2 ವರ್ಷಗಳಿಂದ ಹೊಸ ಸಾಲ ನೀಡದಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಹಳೆಯ ಸಾಲ ಸಂಪೂರ್ಣವಾಗಿ ತೀರಿಸಿದ್ದರೂ ಹೊಸ ಸಾಲ ಮಂಜೂರು ಮಾಡಲಾಗುತ್ತಿಲ್ಲ ಎಂದು ಆರೋಪಿಸಿದರು. ಮಳೆಯ ಹಿನ್ನೆಲೆ ಬೆಳೆ ಬೆಳೆಸಲು ತಕ್ಷಣ ಸಾಲ ಅಗತ್ಯವಿದ್ದು ಬ್ಯಾಂಕ್ ನಿರ್ಲಕ್ಷ್ಯದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ತಿಳಿಸಿದರು. ಕೆಲವರು ಆತ್ಮಹತ್ಯೆ ಯೋಚನೆಗೂ ತಳ್ಳಲ್ಪಟ್ಟಿದ್ದಾರೆ ಎಂಬ ಆತಂಕ ವ್ಯಕ್ತವಾಯಿತು. ಸರ್ಕಾರ ತಕ್ಷಣ ಮಧ್ಯಸ್ಥಿಕೆ ವಹಿಸಿ ರೈತರಿಗೆ ಹೊಸ ಸಾಲ ನೀಡುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಏನು ದೂರು ಕೊಟ್ಟಿರಲ್ಲ ಅವರು ಪರಿಶೀಲನೆ ಇದೆ. ಹೇಮಾವತಿ ಶುಗರ್ ಫ್ಯಾಕ್ಟ್ರಿ ಚುನಾವಣೆ ಪ್ರಯುಕ್ತ ಅವರು ಚನ್ನರಾಯಪಟ್ಟಣದಲ್ಲಿ ಹೋಗಿದ್ದಾರೆ ಸರ್. MD ಸಾಹೇಬರು ಅಲ್ಲಿದ್ದಾರೆ, ಚುನಾವಣೆ ಕೆಲಸದಲ್ಲಿ ಇದ್ದಾರೆ ಸರ್. ನಮ್ಮ ಬ್ಯಾಂಕಿನ ವ್ಯಾಪ್ತಿಯ ಧರ್ಮಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ರೈತರು ಏನು ಸಾಲ ಕಟ್ಟಿದ್ದಾರೆ, ಅವರು ಸಾಲ ಮರುಪಾವತಿ ಮಾಡಿರೋ ರೈತರಿಗೆ ನಮಗೆ ಸಾಲ ಬಿಡುಗಡೆ ಮಾಡಿಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು 20ನೇ ತಾರೀಕು ಸುಮಾರು ಒಂದು 25ರಿಂದ 30 ಜನ ರೈತರು ಸಹಿ ಮಾಡಿ ನಮ್ಮ ಪ್ರಧಾನ ಕಚೇರಿಗೆ ದೂರನ್ನ ಲಿಖಿತವಾಗಿ ಸಲ್ಲಿಸಿದರು. ಏನು ದೂರು ಕೊಟ್ಟ ದಿನಾಂಕದಂದೇ ನಾವು ಸಂಬಂಧಪಟ್ಟ ಶಾಖಾ ವ್ಯವಸ್ಥಾಪಕರು, ವೃತ್ತ ಮೇಲ್ವಿಚಾರಕರು, ಸಂಘದ ಆಡಳಿತಾಧಿಕಾರಿಗಳಿಗೆ ನಾವು ಲಿಖಿತವಾಗಿಯೂ ಕೂಡ ನಾವು ಆದೇಶನ ನೀಡಿದ್ವಿ. ಏನು ಸಾಲ ರೈತರು ಕಟ್ಟಿದರೆ ಗಮನಕ್ಕೆ ಬಂದು ಎಷ್ಟು ದಿನ ಆಯ್ತು. ಹೋದ ಸಾರಿ ಮೀಟಿಂಗ್ ಅಲ್ಲಿ ಕಳೆದ 19ನೇ ತಾರೀಕು ಮೀಟಿಂಗ್ ಅಲ್ಲಿ ನಾವೆಲ್ಲ ಬಂದಿದ್ವು. ಬಂದು ಎಲ್ಲ ಹೇಳೋದಕ್ಕೆ 19ನೇ ತಾರೀಕು ಇದಕ್ಕೆ ಬರ್ತೀವಿ ಅಂದ್ರು. 16ನೇ ತಾರೀಕು ಮೀಟಿಂಗ್ ಇತ್ತು. ಮೀಟಿಂಗ್ ಅಲ್ಲಿ ಏನ್ ಹೇಳಿದ್ರು, 19ಕ್ಕೆ ಅಲ್ಲಿಗೆ ಬರ್ತೀವಿ, ಸಾಲ್ವ್ ಮಾಡ್ತೀವಿ ಅಂದ್ರು. 4 ತಿಂಗಳಿಂದ ರೈತ ಬಡ್ಡಿ ಕಟ್ತಾವನಲ್ಲ, ಯಾರು 5 ರೂಪಾಯಿ ಬಡ್ಡಿ ಎಲ್ಲಿ ಬಂತು? ಮೈಸೂರಿನಲ್ಲಿ ಮಠಾಧಿಪತಿಗಳು ಹಾಗೂ ಧರ್ಮಗುರುಗಳ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವ ಹಿನ್ನೆಲೆಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನಗರದ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಸೇವ್ ಹಿಂದೂಸ್ ಟೆಂಪಲ್ಸ್ ಟ್ರಸ್ಟ್ ವತಿಯಿಂದ ಮೌನ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ನಮ್ಮ ಧರ್ಮಗುರುಗಳು ನಮ್ಮ ಹೆಮ್ಮೆ ಎಂಬ ಫಲಕಗಳನ್ನು ಹಿಡಿದು ಧರ್ಮಗುರುಗಳ ಗೌರವ ಕಾಪಾಡಬೇಕು ಎಂದು ಆಗ್ರಹಿಸಿದರು. ಮಠಗಳು ಶಿಕ್ಷಣ, ವಸತಿ ಹಾಗೂ ದಾಸೋಹ ಸೇವೆಗಳಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದು, ಸಮಾಜ ನಿರ್ಮಾಣಕ್ಕೆ ಅವುಗಳ ಕೊಡುಗೆ ಅಪಾರವಾಗಿದೆ ಎಂದು ತಿಳಿಸಿದರು. ಸಾರ್ವಜನಿಕ ವೇದಿಕೆಗಳಲ್ಲಿ ಸ್ವಾಮೀಜಿಗಳ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ತಪ್ಪಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಅಂಕಲ್
ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನದ ಗಂಧದ ಕೋಟೆ ಪರೀಕ್ಷಾ ಕೇಂದ್ರದ ಹೊರಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ನಡುವೆ ಮಾರಾಮಾರಿ ನಡೆದ ಘಟನೆ ಆತಂಕ ಮೂಡಿಸಿದೆ. ಪರೀಕ್ಷೆ ಮುಗಿಸಿ ಹೊರಬಂದ ವಿದ್ಯಾರ್ಥಿಗಳ ನಡುವೆ ಸಣ್ಣ ವಿಷಯಕ್ಕೆ ಆರಂಭವಾದ ವಾಗ್ವಾದ ಕ್ಷಣಾರ್ಧದಲ್ಲಿ ಹಿಂಸಾತ್ಮಕ ತಕರಾರಿಗೆ ತಿರುಗಿತು. ನೂರಾರು ವಿದ್ಯಾರ್ಥಿಗಳು ಮತ್ತು ಪೋಷಕರ ಸಮ್ಮುಖದಲ್ಲೇ ಗುಂಪುಗಳಾಗಿ ಹೊಡೆದಾಡಿಕೊಂಡಿದ್ದು ಸ್ಥಳದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ವಿದ್ಯಾರ್ಥಿಗಳು ಪರಸ್ಪರ ತಳ್ಳಾಟ ಗುದ್ದಾಟ ನಡೆಸಿದ ದೃಶ್ಯಗಳು ಸಾರ್ವಜನಿಕರಲ್ಲಿ ಅಸಮಾಧಾನ ಉಂಟುಮಾಡಿವೆ. ಈ ಹುಡುಗರಿಗೆ ಯಾರ ಭಯವೂ ಇಲ್ಲದಂತಾಗಿದೆ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಶಿಕ್ಷಣ ಕ್ಷೇತ್ರದ ಪಾವಿತ್ರ್ಯಕ್ಕೆ ಧಕ್ಕೆಯಾಗುವ ಈ ರೀತಿಯ ಘಟನೆಗಳು ಹೆಚ್ಚುತ್ತಿರುವುದಕ್ಕೆ ಜನರು ಆತಂಕ ವ್ಯಕ್ತಪಡಿಸಿದ್ದು, ವಿದ್ಯಾರ್ಥಿಗಳ ಮೇಲೆ ಕಟ್ಟುನಿಟ್ಟಿನ ನಿಯಂತ್ರಣ ಅಗತ್ಯವೆಂದು ಒತ್ತಾಯಿಸಿದ್ದಾರೆ. ಬರಲಿ ವಿಡಿಯೋ ಆಗಿದೆ, ಹೋಗಿ ವಿಡಿಯೋ ಇದೆ, ಎಲ್ಲಿ ಓಡ್ತೀರಾ, ಓಡಿ ಓಡಿ. ಐತಿಹಾಸಿಕ ಖ್ಯಾತಿಯ ಬೇಲೂರು ಚೆನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಲ್ಯಾಣೋತ್ಸವವು ಅದ್ದೂರಿಯಾಗಿ ನೆರವೇರಿತು. ಚೆಲುವ ಚೆನ್ನಿಗನೆಂದೇ ಪ್ರಸಿದ್ಧಿಯಾದ ದೇವರಿಗೆ ಮಂಗಳವಾರ ರಾತ್ರಿ ಸಂಪ್ರದಾಯಬದ್ಧ ವಿಧಿವಿಧಾನಗಳೊಂದಿಗೆ ವಿವಾಹ ಕಾರ್ಯಕ್ರಮ ನಡೆಯಿತು. ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ದೇವಸ್ಥಾನ ಸುತ್ತಮುತ್ತ ಹಬ್ಬದ ವಾತಾವರಣ ಕಂಗೊಳಿಸಿತು. ವೇದ ಮಂತ್ರಗಳ ನಡುವೆ ನಡೆದ ಈ ಕಲ್ಯಾಣೋತ್ಸವವು ಭಕ್ತರಲ್ಲಿ ಭಕ್ತಿ ಭಾವನೆ ಮೂಡಿಸಿತು. ರಥೋತ್ಸವದ ಭಾಗವಾಗಿರುವ ಈ ಕಾರ್ಯಕ್ರಮಕ್ಕೆ ವಿಶೇಷ ಮಹತ್ವವಿದ್ದು, ಜಗತ್ತಿನ ಒಳಿತಿಗಾಗಿ ದೇವರ ವಿವಾಹ ನೆರವೇರಿಸಲಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಲವ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಹಲ್ಲೆಗೆ ಒಳಗಾದ ಅಪ್ರಾಪ್ತ ವಿದ್ಯಾರ್ಥಿಯ ಮೇಲೆಯೇ ಇದೀಗ ಗಂಭೀರ ಆರೋಪಗಳು ಕೇಳಿಬಂದಿವೆ. ಅಪ್ರಾಪ್ತ ಬಾಲಕನು ಬಾಲಕಿಗೆ ಮತಾಂತರಕ್ಕೆ ಒತ್ತಾಯಿಸಿ ಅಶ್ಲೀಲ ಫೋಟೋಗಳನ್ನು ಹರಿಬಿಟ್ಟಿದ್ದಾನೆ ಎನ್ನಲಾಗಿದೆ. ಮದುವೆಯಾಗದಿದ್ದರೆ ಕೊಲೆ ಬೆದರಿಕೆ ಹಾಕಿ ಬಾಲಕಿಯ ಪೋಷಕರನ್ನು ಹಾನಿ ಮಾಡುವುದಾಗಿ ಬೆದರಿಸಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಭಯದಿಂದ ಬಾಲಕಿ ಪೋಷಕರಿಗೆ ದೂರು ನೀಡಲು ಹಿಂದೇಟು ಹಾಕಿದ್ದಾಳೆ ಎಂದು ತಿಳಿದುಬಂದಿದೆ. ಈ ನಡುವೆ ಹಲ್ಲೆ ಆರೋಪದಡಿ ಹಿಂದೂ ಸಂಘಟನೆ ಕಾರ್ಯಕರ್ತರ ವಿರುದ್ಧವೂ ಪ್ರಕರಣ ದಾಖಲಾಗಿದೆ. ಬಾಲಕಿ ಪೋಷಕರ ದೂರಿನ ಮೇರೆಗೆ ಅಪ್ರಾಪ್ತ ಬಾಲಕ ಹಾಗೂ ಆತನ ಪೋಷಕರ ವಿರುದ್ಧ ಪೋಕ್ಸೋ ಮತ್ತು ಐಟಿ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಲಿಮಿಟ್ ಅಲ್ಲಿ ಅರೌಂಡ್ 7:30 ನಮಗೆ ಒಂದು ಕಂಪ್ಲೇಂಟ್ ಬಂತು ಈ ಸ್ಟೇಷನ್ ಅವರಿಗೆ. ಈ ಕಂಪ್ಲೇಂಟ್ ಅಲ್ಲಿ ಪ್ರೈಮಾ ಫೆಸೈ
ಮೊರಲ್ ಪೊಲೀಸಿಂಗ್ ತರ ಕಾಣ್ತಾ ಇದೆ. ಬಟ್ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಇದೇ ಮ್ಯಾಟರ್ಗೆ 2 ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. 51 and 52/26 ಆಫ್ ಮೂಡಿಗೆರೆ ಸ್ಟೇಷನ್. 2 FIR ಅಲ್ಲಿ ಬಿಕಾಸ್ ಬೋತ್ ದಿಸ್ ವಿಕ್ಟಿಮ್, ಒನ್ ಆಫ್ ದ ವಿಕ್ಟಿಮ್ ಅಂಡ್ ಅಸೋಸಿಯೇಟ್ ಆಫ್ ದ ವಿಕ್ಟಿಮ್, ದೇ ಆರ್ ಬೋತ್ ಮೈನರ್ ಓನ್ಲಿ. ಸೊ ಮೈನರ್ ಇದ್ದಾಗ ಒಂದು ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗಿದೆ. ಒನ್ ಸೆಕೆಂಡ್ ಕೇಸ್ ಅಲ್ಲಿ ಜುವೆನೈಲ್ ಜಸ್ಟಿಸ್ ಆಕ್ಟ್ ಪ್ರೊವಿಷನ್ ಕೂಡ ಇನ್ವೋಕ್ ಮಾಡಿದೆ. ಸ್ಟೇಷನ್ ಮುಂದೆ ಜನ ಯಾರು ಸೇರ್ಸಿಲ್ಲ, ಬಟ್ ಓಪನ್ ಪ್ಲೇಸ್ ಅಲ್ಲಿ ಅವರಿಗೆ ಕರಿ ಮತ್ತೆ ಸ್ವಲ್ಪ ಪ್ರಯತ್ನ ಮಾಡಿದ್ದಾರೆ. ಬಟ್ ಈ ಟೈಮ್ ಪೇರೆಂಟ್ಸ್, ಹುಡುಗಂದು ಪೇರೆಂಟ್ಸ್ ಮತ್ತೆ ಹುಡುಗಿಂದು ಪೇರೆಂಟ್ಸ್ ಜೊತೆಗೆ ಇದ್ರು. ಮತ್ತೆ ಅವರು ಸ್ವಲ್ಪ ಇಂಟರ್ವ್ಯೂನ್ ಮಾಡಿ ಸಿಚುವೇಶನ್ ಡಿಫ್ಯೂಸ್ ಮಾಡಿದ್ದಾರೆ. ಮತ್ತೆ ತಕ್ಷಣ ನಮ್ಮವರಿಗೆ ಮಾಹಿತಿ ಬಂತು, ನಮ್ಮವರು ಹೋಗಿ ಮತ್ತೆ ಇಲ್ಲಿ ಸಿಚುವೇಶನ್ ಡಿಫ್ಯೂಸ್ ಮಾಡೋಕೆ ಪ್ರಯತ್ನ ಪಟ್ಟಿ ಮತ್ತೆ ಅವರಿಗೆ ಸ್ಟೇಷನ್ ಕರ್ಕೊಂಡ್ ಬನ್ನಿ, ಅವ್ರದ್ದು ಸ್ಟೇಟ್ಮೆಂಟ್ ಮತ್ತೆ ರಿಟರ್ನ್ ಕಂಪ್ಲೇಂಟ್ ಮೇಲೆ FIR ತಗೊಂಡು ಕೊಟ್ಟಿದ್ದಾರೆ. ಸೊ ನಾನು ರಿಜಿಸ್ಟರ್ ಮಾಡಿದ್ದೀನಿ. ಬಟ್ ದಿಸ್ ಇಸ್ ಆಲ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಯಾವ ಫೋಟೋ ವೈರಲ್ ಮಾಡಿದ್ದಾರೆ ಅಥವಾ ಈ ತರ ಮಾಡಿದ್ದಾರೆ ಮಾಡಿಲ್ಲ, ದಿಸ್ ಇಸ್ ಆಲ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಕೊಟ್ಟಿಗೆಹಾರ ಸಮೀಪದ ಚಕ್ಮಕ್ಕಿ ಪ್ರದೇಶದಲ್ಲಿ ಐಸ್ ಕ್ರೀಂ ಪಿಕಪ್ ವಾಹನ ಪಲ್ಟಿಯಾದ ಘಟನೆ ನಡೆದಿದೆ. ಮೂಡಿಗೆರೆಯಿಂದ ಕೊಟ್ಟಿಗೆಹಾರ ಕಡೆಗೆ ಸಾಗುತ್ತಿದ್ದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದೆ. ಪರಿಣಾಮವಾಗಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಘಟನೆ ಬಣಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಅಪಘಾತದ ತಕ್ಷಣ ಸ್ಥಳೀಯರು ಧಾವಿಸಿ ಗಾಯಗೊಂಡ ಚಾಲಕನಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿದರು. ಬಳಿಕ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಘಟನೆ ಸಂಬಂಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ವಿಧಾನ ಪರಿಷತ್ ಅಧಿವೇಶನದಲ್ಲಿ ಪಡಿತರ ಅಕ್ಕಿ ಕಳ್ಳ ಸಾಗಣೆ ವಿಚಾರವಾಗಿ NLC ಡಾ ಟಿ.ಎ. ಶರವಣ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ಪಡಿತರ ಯೋಜನೆಯ ಅಕ್ಕಿ ಅನಧಿಕೃತವಾಗಿ ಸಾಗಣೆಯಾಗುತ್ತಿರುವುದು ಗಂಭೀರ ವಿಷಯವಾಗಿದ್ದು, ಇದರಿಂದ ಬಡವರಿಗೆ ತಲುಪಬೇಕಾದ ಅಕ್ಕಿ ತಪ್ಪುತ್ತಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ಕಳ್ಳ ಸಾಗಣೆಯನ್ನು ತಡೆಯಲು ಗೋದಾಮುಗಳು ಹಾಗೂ ವಿತರಣೆ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಕಡ್ಡಾಯಗೊಳಿಸಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದರು. ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೂ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಕುರಿತು ಸರ್ಕಾರ ತಕ್ಷಣ ಗಮನಹರಿಸಿ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ನೋಡಿ ಮಾನ್ಯ ಸಚಿವರು, ನೀವು ಪ್ರಾಮಾಣಿಕರಿರ್ಬೋದು, ನಿಮ್ಮ ಅಧಿಕಾರಿಗಳು ಮಿಂಗಲಾಗಿ ಆಗ್ತಾ ಇರತಕ್ಕಂಥ ನೋಡಿ, ಇಲ್ಲಿ ಕಳ್ಳ ಸಾಗಣ ಯಾವ ತರ ಆಗ್ತಾ ಇದೆ ವಿತ್ ಗಾಡಿ. KR ಪಟೇಲ್ ಆಗಿರತಕ್ಕಂಥದ್ದು ಮಂಡ್ಯ ಜಿಲ್ಲೆ, ಅಲ್ಲಿಂದನೇ ನಮ್ಗೆ ವಿಡಿಯೋ ಕಳಿಸ್ತಾರೆ. ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಯಾವ ಒಂದು ರೈಸ್ ಮಿಲ್ಗೆ ಹೋಗ್ತಾ ಇದೆ ಅಕ್ಕಿ, ಅದನ್ನ ಪಾಲಿಶ್ ಮಾಡಿ ನೀವೇನ್ ಸರ್ಕಾರದಿಂದ ಕೊಡ್ತಾ ಇದ್ದೀರಿ, ಪಾಲಿಶ್ ಮಾಡಿ ಅದನ್ನ ಈ ತರ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರಾಟ ನಡೀತಾ ಇದೆ. ಬಡವರಿಗೋಸ್ಕರ ತಂದಿರತಕ್ಕಂಥ ಸ್ಕೀಮ್ ಇದು. ನೀವು GPS ಅಂತ ಹೇಳಿದ್ರಿ, ಆ GPS ನ ಕಂಟ್ರೋಲ್ ಯಾರು ಮಾಡ್ತಾ ಇದ್ದಾರೆ, ಮಾನಿಟರ್ ಯಾರು ಮಾಡ್ತಾ ಇದ್ದಾರೆ GPS ನ, ತಾವು ಹೇಳ್ಬೇಕು. ಸರ್ಕಾರ ಆದೇಶ ಇದ್ದು ಕೂಡ ಆ ಹಳದಿ ಬಣ್ಣದ ಗಾಡಿಗಳನ್ನ ಯಾಕೆ ಕಳಿಸ್ತಾ ಇಲ್ಲ ನೀವು? ಹಳದಿ ಬಣ್ಣ ಅದನ್ನ ರೂಲ್ಸ್ ಮಾಡಿ ಅದನ್ನ ಕಂಪಲ್ಸರಿ ಮಾಡಿ ಹಳದಿ ಬಣ್ಣದಲ್ಲೇ ಹೋಗ್ಬೇಕು ಆ ಗಾಡಿಗಳು. ಇದ್ರ ಬಗ್ಗೆ ಗಮನ ಹರಿಸಿ ಕ್ರಮ ತಗೊಳ್ತೀವಿ. ಮತ್ತು ಏನೀಗ ಕೇರ್ಪುರದಲ್ಲಿ ಇದಾಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಆಕ್ಷನ್ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭವಿಸಿದ ದುರಂತ ಕಾಲ್ತುಳಿತದಲ್ಲಿ ಮೃತಪಟ್ಟವರಿಗೆ ಗೌರವ ಸೂಚಿಸಲು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ತಂಡ ವಿಶೇಷ ಕ್ರಮ ಕೈಗೊಂಡಿದೆ. 2025 ಜೂನ್ 4ರಂದು IPL ಗೆಲುವಿನ ಸಂಭ್ರಮದ ವೇಳೆ ಅಭಿಮಾನಿಗಳ ಭಾರೀ ದಟ್ಟಣೆಯಿಂದ ಈ ದುರ್ಘಟನೆ ಸಂಭವಿಸಿತ್ತು. ಈ ಕಹಿ ನೆನಪಿನ ಸ್ಮರಣಾರ್ಥವಾಗಿ ಆಟಗಾರರು ಅಭ್ಯಾಸ ಸಮಯದಲ್ಲಿ 11ನೇ ಸಂಖ್ಯೆಯ ಜೆರ್ಸಿ ಧರಿಸಲು ನಿರ್ಧರಿಸಿರುವುದಾಗಿ CEO ರಾಜೇಶ್ ಮೆನನ್ ತಿಳಿಸಿದ್ದಾರೆ. ಜೊತೆಗೆ ಕ್ರೀಡಾಂಗಣದಲ್ಲಿ ಶಾಶ್ವತವಾಗಿ 11 ಆಸನಗಳನ್ನು ಸಂತ್ರಸ್ತರಿಗಾಗಿ ಮೀಸಲಿಡುವ ಕುರಿತು ಚಿಂತನೆ ನಡೆದಿದೆ. ಈ ಮೂಲಕ ಸಂತ್ರಸ್ತರ ಕುಟುಂಬಗಳಿಗೆ ಸಾಂತ್ವನ ನೀಡುವ ಜೊತೆಗೆ ಅಭಿಮಾನಿಗಳ ಸುರಕ್ಷತೆಯ ಮಹತ್ವವನ್ನು RCB ಒತ್ತಿ ಹೇಳಿದೆ. In memory of the 11 fans who we lost on June 4th, at having 11 permanent seats empty in Chinnaswamy Stadium forever. This is for the 11 fans who will be with us forever. The players will be wearing jersey number 11 for the practice on the game day, on the practice time before the match. So all the players will have jersey number 11 on the back, not for the game but for the practice. Apart from that, they'll be also wearing a black armband on that day. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ LPG ಸಿಲಿಂಡರ್ ಕೊರತೆಯಿಂದ ಜನರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸಿಲಿಂಡರ್ ವಾಹನಗಳು ಬಂದಾಗ ಜನರು ತರಕಾರಿ ಖರೀದಿಸುವಂತೆ ಮುಗಿಬಿದ್ದು ಸಿಲಿಂಡರ್ ಪಡೆಯಲು ಹಾತೊರೆಯುತ್ತಿದ್ದಾರೆ. ಈ ಪರಿಸ್ಥಿತಿಯನ್ನು ದುರುಪಯೋಗಪಡಿಸಿಕೊಂಡ ಕೆಲ ಏಜೆನ್ಸಿ ಸಿಬ್ಬಂದಿ ಪ್ರತಿಯೊಂದು ಸಿಲಿಂಡರ್ಗೆ ಹೆಚ್ಚುವರಿ ₹50 ವಸೂಲಿ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ₹950 ಬೆಲೆಯ ಸಿಲಿಂಡರ್ಗೆ ₹1000 ಕೊಟ್ಟು ಖರೀದಿಸಲು ಜನರು ಅನಿವಾರ್ಯಗೊಂಡಿದ್ದಾರೆ.
3 ದಿನಗಳಿಂದ ಅಡುಗೆ ಮಾಡಲಾಗದೆ ಸಂಕಷ್ಟ ಅನುಭವಿಸುತ್ತಿರುವುದಾಗಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆ ಕುರಿತು ವಿಡಿಯೋಗಳು ವೈರಲ್ ಆಗಿದ್ದರೂ ಆಹಾರ ಇಲಾಖೆ ಹಾಗೂ ತಾಲೂಕು ಆಡಳಿತ ಮೌನವಾಗಿರುವುದು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. 3 ದಿನ ಆತು ಅಡಿಗೆನೇ ಇಲ್ಲ. ಯಾಕೆ ಮಗಳದಾಳ ಚಂದ ಒಂದಿತ್ತು ಹೆಂಗ ತಂದು ಕೊಡ್ತದೆ ಚಾನೀರು ಅಪ್ಪಟಿಲ್ಲ. $950 ಇರೋದು ಗೊತ್ತೇನು? ₹50 ಇಸ್ಕ 50 ಕೇಳ. ಇವನ ಏಯ್ ಎಷ್ಟು ಕೊಟ್ಟೆ ಸಿಲಿಂಡ್ರಿ ರೊಕ್ಕ? ಹಾಂ ಸರಿ ಇರಲಿ. ನೀವು ಏನು ಕೇಳಲ್ಲ ಓಡಲ್ಲ, ಸುಮ್ಮನೆ ಅವ್ನು ಕೇಳ್ತೇವೆ. ಹಾಂ ಅಲ್ಲೇ ವಾದ ಮಾಡ್ಕೊಂಡು ಬಂದಿಸ್ಕೊಂಡು ನೋಡಿ. ಇರಲಿ ಅವನು ಮತ್ತೆ ಇಸ್ಕೊಂಬ. ಹಾಂ ಎಲ್ಲ ನೀನೇಲೆ ನಾನು ಅಂಗಡಿ ಬಿಟ್ಟು ಬಂದೆ ನಾನು. ಮತ್ತೊಮ್ಮೆ ಮುಖ್ಯಾಂಶಗಳು. ಸಹಕಾರ ಬ್ಯಾಂಕ್ ವಿರುದ್ಧ ಧರ್ಮಾಪುರ ರೈತರ ಪ್ರತಿಭಟನೆ. ಹಳೆ ಸಾಲ ಕಟ್ಟಿದ್ರೂ ಹೊಸ ಸಾಲ ಕೊಡ್ತಾ ಇಲ್ಲ ಎಂದು ಬ್ಯಾಂಕ್ ವಿರುದ್ಧ ರೈತರ ಕಿಡಿ. ಪರೀಕ್ಷೆ ಬಳಿಕ ಪರೀಕ್ಷೆ ಕೇಂದ್ರದ ಮುಂದೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಮಾರಾಮಾರಿ. ವಿದ್ಯಾರ್ಥಿಗಳ ನಡವಳಿಕೆ ಜನರಲ್ಲಿ ಆತಂಕ ಮೂಡಿಸಿದೆ. ಲವ್ ಜಿಹಾದ್ ಆರೋಪ ಪ್ರಕರಣದಲ್ಲಿ ಸ್ಫೋಟಕ ಬೆಳವಣಿಗೆ. ಮತಾಂತರ ಒತ್ತಾಯ, ಕೊಲೆ ಬೆದರಿಕೆ ಆರೋಪದಡಿ ಅಪ್ರಾಪ್ತ ಬಾಲಕ ಹಾಗೂ ಆತನ ಪೋಷಕರ ವಿರುದ್ಧ ಪೋಕ್ಸೋ ಕೇಸ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.